ಜಿಬಿಎ ಅಧಿಕಾರಿಗಳ ಹಣದಾಸೆಗೆ ಕೊನೆಯೇ ಇಲ್ವಾ? ಬಿಬಿಎಂಪಿ ಜಿಬಿಎ ಆದ್ರೂ ನಿಲ್ಲದ ಭ್ರಷ್ಟಾಚಾರ. ಗ್ಯಾರಂಟಿ ನ್ಯೂಸ್ನಲ್ಲಿ ಜಿಬಿಎ ಅಧಿಕಾರಿಗಳ ಮೋಸದಾಟ ಬಯಲು. ಜಿಬಿಎ ಆಯುಕ್ತರಿಗೂ ಸುಳ್ಳು ಮಾಹಿತಿಯನ್ನ ಕೊಟ್ರ ಕೆಳ ಹಂತದ ಆಫೀಸರ್ಸ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜರಾಜೇಶ್ವರಿ ನಗರ ವಲಯದಲ್ಲಿ ಅಧಿಕಾರಿಗಳ ಅಂಧಾ ದರ್ಬಾರ್. ಹಣವಂತರಾಗಿದ್ರೆ ಕಾನೂನು ಉಲ್ಲಂಘನೆಗೆ ಅವಕಾಶವನ್ನ ಕೊಡ್ತಾರಾ ಅಂತ ಗ್ಯಾರಂಟಿ ನ್ಯೂಸ್ನಲ್ಲಿ ಜಿಬಿಎ ಅಧಿಕಾರಿಗಳ ಅಸಲಿ ಮುಖ ಅನಾವರಣ. ಬಡವನ ಸೈಟಿಗೆ ಹಣವಂತರು ಅಕ್ರಮ ಮನೆ ಕಟ್ಟಿದ್ರೂ ಕ್ರಮ ಇಲ್ಲ. ಆರ್ಆರ್ ನಗರ ವಲಯ ಕೆಂಗೇರಿ ಉಪವಲಯದ ಅಧಿಕಾರಿ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಜಿಬಿಎ ಆಯುಕ್ತರಿಗೂ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಎಷ್ಟೆಷ್ಟು ಲಂಚವನ್ನ ಪಡೆದುಕೊಂಡಿರಬಹುದು, ಹಾಗಾದ್ರೆ ಎಷ್ಟು ಹಣವನ್ನ ಗುಳುಂ ಮಾಡಿರಬಹುದು ಇವರು ಅಂತ. ಬಿಬಿಎಂಪಿ ಜಿಬಿಎ ಆದ್ರೂ ಭ್ರಷ್ಟಾಚಾರ ಮಾತ್ರ ತಾಂಡವವಾಡ್ತಾ ಇದೆ. ಇಲ್ಲಿವರೆಗೂ ಕೂಡ ಏನೇ ಬದಲಾವಣೆಗಳಾದರೂ ಕೂಡ ಈ ಭ್ರಷ್ಟಾಚಾರ ಅನ್ನೋದು ಪ್ರತಿಯೊಬ್ಬ ಅಧಿಕಾರಿಯ ಮೈ ಮೇಲೆ ಈ ಜಿಡ್ಡು ಎಣ್ಣೆ ಮೆತ್ಕೊಳ್ಳುತ್ತಲ್ಲ, ಆ ರೀತಿಯಾಗಿ ಮೆತ್ಕೊಂಡಂತೆ ಕಾಣಿಸ್ತಾ ಇದೆ. ಎಷ್ಟೇ ಸೋಪ್ ಹಾಕಿ ತಿಕ್ಕಿದ್ರೂ ಅದು ಹೋಗೋದಿಲ್ಲ ಅಂತ ಕಾಣಿಸ್ತಾ ಇದೆ. ಇವ್ರ ಹಣೆ ಬರಹನೇ ಇಷ್ಟ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಿಬಿಎ ಆಯುಕ್ತರಿಗೂ ಸುಳ್ಳು ಮಾಹಿತಿಯನ್ನ ಕೊಟ್ರ ಕೆಳ ಹಂತದ ಆಫೀಸರ್ಸ್ಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯಾರೊದ್ದೋ ಜಾಗಕ್ಕೆ ಖಾತಾ ಮಾಡಿಸಿಕೊಟ್ಟಂತಹ ಜಿಬಿಎ ಅಧಿಕಾರಿಗಳು ಒತ್ತುವರಿಯಾಗಿದೆ ಅಂತ ಗೊತ್ತಿದ್ರೂ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆರ್ಆರ್ ನಗರ ಎಇಇ ವಿರುದ್ಧ ಮನೆ ಮಾಲೀಕ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ಜಿಬಿಎ ಅಧಿಕಾರಿಗಳು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ನನ್ ಜಾಗ ಒತ್ತುವರಿಯಾಗಿದೆ ಅಂತ 2021ರಲ್ಲೇ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು. ಜಾಗದ ಮಾಲೀಕ ಹಾಲೇಶ್ ಅವರಿಂದ ಜಿಬಿಎಗೆ ಅರ್ಜಿ ಸಲ್ಲಿಕೆಯಾಗಿದೆ. ಮೊದಲು ತಪ್ಪು ಒಪ್ಪಿಕೊಳ್ಳದ ಅಧಿಕಾರಿಗಳು ಬಳಿಕ ತಪ್ಪನ್ನ ಒಪ್ಪಿಕೊಂಡಿದ್ರು. 1149 ಚದರಡಿ ಜಾಗದ ಬದಲು 1240 ಅಡಿಗೆ ಖಾತಾ ಮಾಡಿಕೊಟ್ಟಿದ್ದಂತಹ ಇಂಜಿನಿಯರ್ ಕೆಂಗೇರಿ ಉಪವಲಯದ ಎಇಇ ಚಾಮರಾಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ನೋಡಿ, 2023ರಲ್ಲಿ ದಾಖಲೆ ಸಮೇತವಾಗಿ ಜಂಟಿ ಆಯುಕ್ತರಿಗೆ ಲಿಖಿತವಾಗಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಒತ್ತುವರಿ ಜಾಗ, ಸರ್ಕಾರಿ ರಸ್ತೆ ಒತ್ತುವರಿ ಮಾಡಿ 4 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಖಾಸಗಿ ವ್ಯಕ್ತಿ ಕಪಿಲ್ ಎಂಬಾತನಿಂದ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಎಷ್ಟು ಲಂಚ ತೆಗೆದುಕೊಂಡಿರಬಹುದು? ಹಾಗಾದ್ರೆ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಂತೆ ಮನೆ ಮಾಲೀಕನಿಗೆ ಡೆಮಾಲಿಷನ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ದಾಖಲೆ ಪರಿಶೀಲಿಸಿ ಡೆಮಾಲಿಷನ್ ಮಾಡೋದಕ್ಕೆ 3 ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅದು 2023ರಲ್ಲಿ. ಎಲ್ಲಿಗೆ ಹೋಗಿ ಮುಟ್ಟತ್ತೆ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರ ವಿಷಯ. ಇಲ್ಲ, ಕೋರ್ಟಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿದೆ. ಹಾಲೇಶಿಗೆ ನ್ಯಾಯ ಸಿಕ್ಕಿದೆ. ಹೈಕೋರ್ಟ್ನವರು ಕೂಡ ಡೆಮಾಲಿಷ್ ಮಾಡಬೇಕು ಅಂತ ಹೇಳಿ ವಿವರವಾಗಿ ನಾವೇನು ಸಬ್ಜೆಕ್ಟ್ ಇತ್ತಲ್ಲ ಅದ್ರ ವಿವರಣೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಅವರು ಕರೆಕ್ಟ್ ಆದೇಶ ಕೊಟ್ಟಿದ್ದಾರೆ. ನ್ಯಾಯಾಲಯದ ಬಗ್ಗೆ ಏನು ಮಾತೇ ಇಲ್ಲ. ಯಾಕಂದರೆ ಅಷ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಇಲ್ಲಿ ಮಾಡಬೇಕು. ಅದಕ್ಕೆ ಏನು ಉಪಾಯ ಹುಡುಕಿದ್ದಾರೆ ಅಂದರೆ ಸರ್ವೆ ಸರಿಗಿಲ್ಲ, ಸಿರಿಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಳ್ಳಿದೆ ಅಂತ ಹೇಳಿದ್ರೆ, ಬಿಬಿಎಂಪಿ ಅವರ ಆಯುಕ್ತರ ಆದೇಶದ ಮೇಲಿಗೇನೆ ಈ ಇಂಜಿನಿಯರಿಂಗ್ ಆಫೀಸುಗಳೇ ಎಲ್ಲ ಕೆಲಸ ನಡೀತಿರೋದು. ಅಂದರೆ ಸರ್ಕಾರದ ವ್ಯವಸ್ಥೆ ಅಲ್ಲಿದೆ. ಇಂಜಿನಿಯರಿಂಗ್ ಆಫೀಸ್ನವರು ಸರಿಯಾಗಿ ಅದನ್ನು ನೋಟಿಸ್ಗಳನ್ನು ತಯಾರು ಮಾಡಿ ಅದನ್ನು ಇಶ್ಯೂ ಮಾಡೋದು. ಮತ್ತು ಒಂದು ಎಂಡಾರ್ಸ್ಮೆಂಟ್ ಎಲ್ಲ ನೋಡಿದೆ ನಾನು, ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಏನದು, ಅದು JCB ಕರೆಸಿ ಡೆಮಾಲಿಷ್ ಮಾಡ್ತೀವಿ, ಇದೆಲ್ಲ ಸರಿಯಾಗಿದೆ, ಇದಕ್ಕೆ ಹಣಕಾಸಿನ ಅದೇನು ವ್ಯವಸ್ಥೆ ಎಲ್ಲ ಆಗಿದೆ, ಇನ್ನೇನು ಮಾಡ್ತೀವಿ ಅಂತ ಹೇಳಿನೂ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟ ಮೇಲೂ ಕಮಿಷನರು ಯಾವುದೋ ಎನ್ಕ್ವೈರಿ ಮಾಡಿಬಿಟ್ಟು ರೀಸರ್ವೆ ಮಾಡಿ ಇದು ಮಾಡಿ ಅನ್ನೋದರಲ್ಲಿ ಎಷ್ಟು ವಿಪರ್ಯಾಸ ಅಂದರೆ ಅದು ಹೇಳ್ತಿರೋದು. ಯಾಕೆಂತ ಹೇಳಿದ್ರೆ ಅವ್ರದ್ದೇ ಸ್ವಂತ ಆಫೀಸುಗಳು ಮಾಡಿದ ಮೇಲೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ತುಂಬ ಬೇಜಾರ ವಿಷಯ. ಕಾಲೇಶ್ವರಿಗೆ ಅನ್ಯಾಯ ಆಗಿದೆ. ಸೊ
ಕೋರ್ಟ್ಗೂ ಬಂದ್ರು ಕೂಡ ಅಧಿಕಾರಿಗಳು ಇಲ್ಲ, ಕೋರ್ಟಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿದೆ. ಹಾಲೇಶಿಗೆ ನ್ಯಾಯ ಸಿಕ್ಕಿದೆ. ಹೈಕೋರ್ಟ್ನವರು ಕೂಡ ಡೆಮಾಲಿಷ್ ಮಾಡಬೇಕು ಅಂತ ಹೇಳಿ ವಿವರವಾಗಿ ನಾವೇನು ಸಬ್ಜೆಕ್ಟ್ ಇತ್ತಲ್ಲ ಅದ್ರ ವಿವರಣೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಅವರು ಕರೆಕ್ಟ್ ಆದೇಶ ಕೊಟ್ಟಿದ್ದಾರೆ. ನ್ಯಾಯಾಲಯದ ಬಗ್ಗೆ ಏನು ಮಾತೇ ಇಲ್ಲ. ಯಾಕಂದರೆ ಅಷ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಇಲ್ಲಿ ಮಾಡಬೇಕು. ಅದಕ್ಕೆ ಏನು ಉಪಾಯ ಹುಡುಕಿದ್ದಾರೆ ಅಂದರೆ ಸರ್ವೆ ಸರಿಗಿಲ್ಲ, ಸಿರಿಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಳ್ಳಿದೆ ಅಂತ ಹೇಳಿದ್ರೆ BBMP ಅವರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಉಳಿದವರಿಗೆ ಅಂದರೆ ಉಳ್ಳವರಿಗೆ ಒಂದು ನ್ಯಾಯ, ಏನೂ ಇಲ್ಲದವರಿಗೆ ಒಂದು ನ್ಯಾಯಾನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. 4 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಇದಕ್ಕೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಅದೇ ಸ್ವಲ್ಪ ಜಾಗ ಏನಾದರೂ ಇದ್ರೆ ಅದಕ್ಕೆ ನೋಟಿಸ್ ಅನ್ನ ಕೊಡ್ತಾರೆ. ರಮ್ಯಾ, BBMP ಹೋಗ್ಬಿಟ್ಟು GBA ಆಗಿದೆ. GBA ಆದ್ರೂ ಕೂಡ ತನ್ನ ವ್ಯಾಪ್ತಿ ಆಡಳಿತದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಕೇಳಿದಾಗ ಖಂಡಿತವಾಗ್ಲೂ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಬೆಳಕಿಗೆ ಬರ್ತಾನೆ ಇದಾವೆ. ಸೊ ಇದಕ್ಕೆ ಮತ್ತೊಂದು ಸೂಕ್ತ ಉದಾಹರಣೆ ಅಂತಂದ್ರೆ ಹೆಮಿಗೆಪುರದಲ್ಲಿ ಒಬ್ಬ ವ್ಯಕ್ತಿ 650 ಸ್ಕ್ವೇರ್ ಫೀಟ್ ತನ್ನ ಜಾಗವನ್ನ ನನ್ನ ಜಾಗವನ್ನ ನನಗೆ ಕೊಡಿ ಅಂತ ಹೇಳಿ ಕಳೆದ 1.5 ವರ್ಷದಿಂದ ಹೋರಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಹೈಕೋರ್ಟ್ ಕೂಡ ಆರ್ಡರ್ ಮಾಡಿದೆ. ಇದೇ ಒಂದು GBA ಅಧಿಕಾರಿಗಳು ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳಿ 4-5 ನೋಟಿಸ್ ಅನ್ನ ಕೊಡ್ತಾರೆ. ಆದ್ರೆ ನೋಟಿಸ್ ಕೊಡ್ತಾರೆ ಬಿಟ್ರೆ ಅದನ್ನ ಡೆಮಾಲಿಷನ್ ಮಾಡುವಂತದ್ದಾಗಿರ್ಬೋದು ಅಥವಾ ಅದನ್ನ ಕಾರ್ಯಪ್ರವೃತ್ತರಾಗಿ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಅದ್ರ ಬದಲಾಗಿ ಯಾರು ಹಣವನ್ನ ಉಳ್ಳವರು ಯಾರಿದ್ದಾರೆ ಅವರ ಪರವಾಗಿನೇ ಬ್ಯಾಟಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಅವರ ಪರವಾಗಿನೇ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಈ ಒಂದು ಸೂಕ್ತ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೆಮ್ಮಿಗೆಪುರ ವಾರ್ಡ್ ನಲ್ಲಿ ಸುಮಾರು 1800 ಚದರ ಅಡಿಯ ಒಂದು ಜಾಗ ಇರುತ್ತೆ. ಒಬ್ಬ ವ್ಯಕ್ತಿ ಇಬ್ಬರ ಹೆಸರಿಗೆ ಖಾತೆಯನ್ನ ಮಾಡಿಸಿ ಕೊಡ್ತಾರೆ. ಆದ್ರೆ ಹಣ ಇದ್ದಂತಹ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಜಾಗಕ್ಕೆ ಸರ್ಕಾರಿ ರಸ್ತೆಯನ್ನು ಸೇರಿದಂತೆ ಇನ್ನು ಪಕ್ಕದ ಸೈಟಿನ ಜಾಗವನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟು 4 ಫ್ಲೋರ್ ಬಿಲ್ಡಿಂಗ್ ಅನ್ನ ಕಟ್ತಾನೆ. ಆದ್ರೆ GBA ನಲ್ಲಿ ಅಧಿಕಾರವನ್ನ ಪರ್ಮಿಷನ್ ಅನ್ನ ತೆಗೆದುಕೊಂಡಿರುವಂತದ್ದು ಕೇವಲ 2 ಫ್ಲೋರ್ ಮನೆಯನ್ನ ಮಾತ್ರ ಕಟ್ತೀವಿ ಅಂತ ಹೇಳಿ. ಅದು ಗೊತ್ತಿದ್ರು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನ ನಿಲ್ಲಿಸಲಿಕ್ಕೆ ಹೋಗೋದಿಲ್ಲ. ಇವರು ಅಂದ್ರೆ ಕಳೆದ 1.5 ವರ್ಷದ ಹಿಂದೆ ತಾನು ಮನೆಯನ್ನ ಕಟ್ಟಬೇಕು ಅನ್ನುವಂತ ಸಂದರ್ಭದಲ್ಲಿ ಹೋಗಿ GBA ಅಧಿಕಾರಿಗಳ ಬಳಿ ನಾನು ಮನೆಯನ್ನ ಕಟ್ಟಬೇಕು, ನನಗೆ ಪರ್ಮಿಷನ್ ಅನ್ನು ಕೊಡಿ ಅಂತ ಹೋದಾಗ, ನಿನ್ನ ಆಸ್ತಿ ಏನ್ ವಿಸ್ತೀರ್ಣ ಇದೆಯಲ್ಲ ಅದು 650 ಇಲ್ಲಪ್ಪ, ಅದು ತುಂಬಾ ಕಡಿಮೆ, ಅಂದ್ರೆ 450-440 ಚದರ ಅಡಿ ಇದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಸೇಲ್ ಮಾಡಿರುವಂತದ್ದು 600, ಈತ ಹಾಲೇಶ್ ಅನ್ನುವಂತ ವ್ಯಕ್ತಿ ತೆಗೆದುಕೊಂಡಿರುವಂತದ್ದು 650 ಚದರ ಅಡಿ. ಆದ್ರೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇಲ್ಲ 450ರಿಂದ 440ರಿಂದ 450 ಅಡಿ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪಕ್ಕದ ಸೈಟ್ ಅವನು ತನ್ನ ಸೈಟ್ ಅನ್ನ ಒತ್ತುವರಿ ಮಾಡ್ಕೊಂಡು ಮನೆಯನ್ನ ಕಟ್ಟಿದ್ದಾರೆ ಅನ್ನುವಂಥದ್ದು ಸಮಸ್ತವಾದಂತ ಒಂದು ದಾಖಲೆಗಳನ್ನ GBA ಅಧಿಕಾರಿಗಳು, ಅಂದ್ರೆ ಪ್ರಮುಖವಾಗಿ RR ನಗರ ವಲಯದ ಕೆಂಗೇರಿ ಉಪವಿಭಾಗ ಏನಿದೆ ಅಲ್ಲಿರುವಂತಹ AWE ಚಾಮರಾಜ್ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅವರು ಮೊದಲು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ, ಆನಂತರ ಇಲ್ಲ ನೀವೇ ಸುಳ್ಳು ಹೇಳ್ತಿದ್ದೀರಾ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆನಂತರ ಅವರ ಬಳಿ ಇದ್ದಂತ ಎಲ್ಲಾ ದಾಖಲೆಗಳನ್ನ ಹೋಗಿ ಕೊಡುವಂತ ಕೆಲಸ ಮಾಡಿದಾಗ ಹೌದು ಪಕ್ಕದಲ್ಲಿರುವಂತಹ ವ್ಯಕ್ತಿ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ 3 ನೋಟಿಸ್ ಅನ್ನ ಕೊಡ್ತಾರೆ. ಅಂದ್ರೆ 248, 1, 2, 3 ಅಂತ ಹೇಳ್ಬಿಟ್ಟು 3 ನೋಟಿಸ್ ಅನ್ನ ಕೊಡ್ತಾರೆ. ಅಂತಿಮವಾದಂತಹ ಒಂದು ನೋಟಿಸ್ ಅನ್ನ ಕೂಡ ಕೊಡ್ತಾರೆ. ಜೊತೆಗೆ ಹೈಕೋರ್ಟ್ ಕೂಡ ಆರ್ಡರ್ ಮಾಡುತ್ತೆ, 3 ತಿಂಗಳ ಒಳಗಡೆ ಅನಧಿಕೃತವಾಗಿ ಕಟ್ಟಿರುವಂತಹ ಮನೆಯನ್ನ ಡೆಮಾಲಿಷನ್ ಮಾಡಿ ಅಂತ ಹೇಳ್ಬಿಟ್ಟು GBA ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ. ಆದ್ರೂ ಕೂಡ GBA ಅಧಿಕಾರಿಗಳು ಅದನ್ನ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಹಾಗೇನೆ ಆ ಹಾಲೇಶ್ ಅನ್ನುವಂತ ವ್ಯಕ್ತಿ CM ಅವರ ಜನಸ್ಪಂದನ ಕಾರ್ಯಕ್ರಮ ಆಗಿರ್ಬೋದು, ಹಾಗೇನೆ DCM ಅವರ ಬಾಗಿಲಿಗೆ ಬಂತು ಸರ್ಕಾರ ಅನ್ನುವಂತ ಒಂದು ಕಾರ್ಯಕ್ರಮ ಏನಿತ್ತು ಅಲ್ಲೂ ಕೂಡ ಮನವಿಯನ್ನ ಕೊಡ್ತಾರೆ. ಅಲ್ಲಿಂದನೂ GBA ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಅನ್ನ ಕೊಡುವಂತ ಕೆಲಸ ಆಗತ್ತೆ. ಆದ್ರೂ ಕೂಡ ಗಾಢ ನಿದ್ದೆಯಲ್ಲಿದ್ದಂತಹ ಅಧಿಕಾರಿಗಳು ಆ ಪ್ರಭಾವಿ ವ್ಯಕ್ತಿಯ ಲಾಬಿಗೆ ಮಾಡಿದ್ಬಿಟ್ಟು ಡೆಮಾಲಿಷನ್ ಮಾಡುವಂತ ಕೆಲಸ ಆಗೋದಿಲ್ಲ. ಅಂತಿಮವಾಗಿ ಡಿಸೆಂಬರ್ ತಿಂಗಳಲ್ಲಿ ಮುಖ್ಯ ಆಯುಕ್ತರಿಗೆ ಸುಳ್ಳು ದಾಖಲೆಗಳನ್ನ ಕೊಡಿಸುವಂತ ಮೂಲಕ ಹಿಂದೆ ಕೊಟ್ಟಿದ್ದಂತಹ ನೋಟಿಸ್ ಎಲ್ಲದನ್ನು ಕೂಡ ರದ್ದು ಮಾಡಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗಿದ್ರೆ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಂತೆ ಮನೆ ಮಾಲೀಕನಿಗೆ ಇದೀಗ ಡೆಮಾಲಿಷನ್ ನೋಟಿಸ್ ಜಾರಿಯಾಗಿದೆ. ದಾಖಲೆ ಪರಿಶೀಲಿಸಿ ಡೆಮಾಲಿಷನ್ ಮಾಡೋದಕ್ಕೆ 3 ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ. 2023ರಲ್ಲಿ 313, 248 ಕಲಂ 1, 248 ಕಲಂ 2, 248 ಕಲಂ 3ರಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ನಿಯಮಾನುಸಾರವಾಗಿ ಅಂತಿಮವಾಗಿ 356 ನಿಯಮದ ಅಡಿ ಅಂತಿಮ ನೋಟಿಸ್ ಜಾರಿ ಮಾಡಿದಂತಹ ಇಂಜಿನಿಯರ್ಸ್, ಡೆಮಾಲಿಷನ್ಗೆ ಅಂತಿಮ ನೋಟಿಸ್ ಕೊಟ್ಟಂತಹ ಅಧಿಕಾರಿಗಳು ಏಕಾಏಕಿ ಉಲ್ಟಾ ಹೊಡೆದಿದ್ದಾರೆ.
ಮೊದಲು ಇಲ್ಲೀಗಲ್ ಅಂತ ಹೇಳಿದಂತಹ AEE ಚಾಮರಾಜ್ ಬಳಿಕ ಅಧಿಕೃತ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾರೆ. ಕೋರ್ಟ್ ಆದೇಶ ಇದ್ರೂ ಅದನ್ನೂ ಕೂಡ ಪಾಲನೆ ಮಾಡದೆ ಉಡಾಫೆಯನ್ನ ತೋರಿಸ್ತಾ ಇದ್ದಾರೆ ಆಫೀಸರ್ಸ್. ಅವ್ರು ಬಂದ್ಬಿಟ್ಟು ಎಲ್ಲ ನೋಡಿ ಮತ್ತೆ ನನಗೆ ಒಂದು ಹಿಂಬಾರ ಕೊಟ್ಟರು. ಎಲ್ಲ ರೆಡಿ ಆಗಿದೆ, ಇನ್ನೇನು ಡೊಮಿನೇಷನ್ ಮಾಡ್ತೀವಿ ಬಿಲ್ಡಿಂಗ್ ಬಂದು ಅಂತ ಹೇಳಿದರು. ಆಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹತ್ರ ಹೋಗಿ ಕೊಟ್ಟೆ, ಅದಕ್ಕೂ ಅದೇ ರಿಪ್ಲೈ ಬಂತು. ಈ ನಡುವೆ ಯಾಕೋ ಏನೂ ಆಗಲಿಲ್ಲ ಅಂತ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋದೆ ನಾನು, ಹೈಕೋರ್ಟಿಗೆ. ಅಲ್ಲಿ ಹೋದಾಗ ಅಲ್ಲಿ ವಾದ ವಿವಾದ ನಡೀತು. ಅವ್ರ ಕಡೆ ಲಾಯರು ಬಂದರು, ನಮ್ಮ ಕಡೆ ಲಾಯರು ಬಂದರು, ಎಲ್ಲ ವಾದ ವಿವಾದ ನಡೀತು. ನಡೆದಾದ್ಮೇಲೆ ಅವರು ಒಂದು ಆರ್ಡ್ರ್ ಮಾಡಿದರು ಹೈಕೋರ್ಟಿಂದ ಆರ್ಡ್ರ್ ಏನಾಯಿತು ಅಂದರೆ 3 ತಿಂಗಳೊಳಗಡೆ ಬಿಲ್ಡಿಂಗ್ ಹೊಡೆದಾಕಬೇಕು. ಅದು 2025ರಲ್ಲಿ ಆಯಿತು ಸರ್, ಜನವರಿ 25ರಲ್ಲಿ ಆರ್ಡ್ರ್ ಆಯಿತು ಸರ್. ಆರ್ಡ್ರ್ ಆದಮೇಲೆ ನಾನು ವೆಯ್ಟ್ ಮಾಡಿದೆ, ಬರ್ತಾರೆ ಹೊಡಿತಾರೆ ಅಂತನ ಮಾಡಲೇ ಇಲ್ಲ ಸರ್. ಅಥವಾ ಇಲ್ಲಿ 8-9 ತಿಂಗಳಾಯಿತು, ಇಲ್ಲೇವರೆಗೂ ಅವ್ರು ಮಾಡಲಿಲ್ಲ. ಅಲ್ಲಿ ಆರ್ಡ್ರ್ ಆಗಿ 2-3 ತಿಂಗಳ ಮೇಲೆ ಇವರು ಮಾನ್ಯ ಕಮಿಷನರ್ ಹತ್ರ ಒಂದು ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗ್ಬಿಟ್ಟು ಆ ಅಪೀಲು ವಾದ ವಿವಾದ ನಡೀತು. ನಮ್ಮನ್ನು ಅಪೀಲು ಮಾಡ್ಕೊಳಕ್ಕೆ ನಾವು ಹೋಗಿದ್ವಿ, ನಮ್ಮನ್ನು ತಗೊಳ್ಳಿ ಕೇಸಿಗೆ ಹಾಕ್ಕೊಳ್ಳಿ ಅಂತನ. ಆಗಲ್ಲ, ಇದು ನಿಮಗೆ ಬರಲ್ಲ ಇದು ಅಂದರು. ಹೈಕೋರ್ಟಿಗೆ ಹೋಗ್ರಿ ನೀವು ಅಂದರು. ನಾವು ಹೈಕೋರ್ಟಿಗೆ ಹೋಗಿ ಮತ್ತೆ ಪರ್ಮಿಷನ್ ತೊಗೊಂಬಂದ್ವಿ. ಇಲ್ಲ, ನಮ್ಮನ್ನು ಸೇರಿಸ್ಬೇಕಿದ್ರಲ್ಲಿ ನೀವು ಅಂತನ. ನಾವು ಒಳಗಡೆ ಹೋದ್ವಿ, ನಮ್ಮ ಲಾಯರ್ ಇಟ್ಟು ನಾನು ಏನು ಬೇಕೋ ಎಲ್ಲ ವ್ಯವಸ್ಥೆ ಕೊಟ್ಟೆ, ಪೇಪರ್ಗಳು ಕೊಟ್ಟೆ, ರೆಕಾರ್ಡ್ಸ್ಗಳು ಕೊಟ್ಟೆ, ಆರ್ಗ್ಯುಮೆಂಟ್ ಆಯಿತು. ಅದು ನಮ್ಮದು ಯಾವುದಕ್ಕೂ ಲೆಕ್ಕ ತೊಗೊಳ್ಳಂಗೆ ಈ ನಡುವೆ ಕಮಿಷನರ್ ಅವರು ಒಂದು ಆದೇಶ ಮಾಡಿದ್ದಾರೆ. 248(3)(4) ಏನಿದೆ ಅದೇನೋ ಮತ್ತೆ ಹೊಸ್ದಾಗಿ ಅಳತೆ ಮಾಡಬೇಕು. ಅವ್ರು ಬಂದ್ಬಿಟ್ಟು ಎಲ್ಲ ನೋಡಿ ಮತ್ತೆ ನನಗೆ ಒಂದು ಹಿಂಬಾರ ಕೊಟ್ಟರು.